ತಾಯಿ ಸೇವಾ ಮಾಡ್ಬೇಕಂತ ಇದಶ್ರೀ ಹೇಳತಾಳ ಈ ಸೌಂಡ ಮಾತರ ಕಡಿಮೆ ಇದು ಆಗದ ಒಳಗ ಸ್ವಲ್ಪ ಸೌಂಡರಿ ಬೆರಿ ಮಾಡವನ ಹೀಗೆ ಹೇಳ್ರಿ ಹೇಳಂಗ ಅದು ಹೆಚ್ಚ ಕಡಿಮೆ ನಡೆಸದ ನೋಡು ಒಳಗಿಂದ ಒಳಗ ಹೆಚ್ಚ ಒಮ್ಮೆ ಆಗತೈತಿ ಕಡಿಮೆ ಒಮ್ಮೆ ಆಗತೈತಿ ಮತ್ತ ನಾವು ಹೋಗುದು ಐತಿ ಬೇಲೂರೂರೀಗ ಸ್ವಲ್ಪ ಸೌಂಡ್ ಸರಿಯಾಗಿ ಬಿಟ್ಬಿಡ್ರಿ ಅದಕ್ಕೆ ಗೊಂಬಿಗೆ ಮಾಡ್ಯಾರ ಅಂದ್ರೆ ನನಗಿಂತ ಅದು ಕಡಿಮೆ ಐತೆ ಹೆಚ್ಚಾಯ್ತದ ನನಗಿಂತ ಅದು ಕಡಿಮೆ ಐತಿ ಹೌದು ಹೌದು ಅದಕ್ಕೆ ಅದರ ವಿಷಯ ಅನುಗುಣ ಯಾವ ಪ್ರಕಾರವೈತಿ ತಾವು ಶಾಂತಿ ಎಡಕಿನ ಎಲ್ಲವೂ ತೆಗೆದು ಹೆಣ್ಣು ಗೊಂಬಿ ಮಾಡ್ದ ಇದು ದೆವ್ವ ಆಜ್ಞೆ ಮೀರ್ತು ಇದಕ್ಕೆ ಹೋಗತ್ ಕಳಿಸಿದ ಹೊರಗೆ ಬಿಟ್ಟು ತಳಗ ಹೌದು ಕಳಿಸಿದ ಬಳಿಕ ಮುಂದೆ ಏನು ಮಾಡ್ತಾನ ಈ ಗೊಂಬಿ ಎಲ್ಲಿಗೆ ಬಂದು ಧರುಣಿಗೆ ಬೀಳ್ತಾವ ತಾವು ಶಾಂತಿ ರೀತಿಯಿಂದ ಗೊತ್ತು ಕೇಳ್ರಿ ಯಾಕಂದ್ರೆ ಇದು ಬರೇ ಮನಿ ಅಂದ್ರೆ ಇದು ಹೊರಗಿನ ಮನಿಯನ ಈ ಮನಿನೇ ಇಲ್ಲಿಗೆ ಬೀಳ್ತ ತಯಾರು ಮಾಡಿ ಒಗದವ ಬೇರೆ ಅದ ಮನಿಗೆ ಹೌದು ಹೌದು ಈಕಿದ್ರೆ ಇಲ್ಲೇ ನಾನು ಮನೆಯಾಗ ಹುಟ್ಟೋದು ಹುಟ್ಟೋತಿಕ್ಕಿಂತ ಹೌದು ಹೌದು ಇಲ್ಲೇ ಹಂಗೆ ಹುಡ್ತದ ಒಮ್ಮೆ ಇಲ್ಲಿ ಬಂದಿಂದ ಹುಡ್ತದ ಅಲ್ಲಿ ಮ್ಯಾಗ ಹುಟ್ಟಂಗಿಲ್ಲ ಹಂಗ ಮುಂದೆ ಸ್ವರ್ಗದಲ್ಲೇ ಇದ್ದು ಎರಡು ಗೊಂಬಿ ತಿರುಗಾಡುತ್ತಿದ್ದು ಅಲ್ಲಿ ಗಂಧಮಣ್ಣು ಹಣ್ಣ ಇತ್ತು ಕೈಲಾಸದ ಬಳಗ ಇದು ದೆವ್ವ ಹೋಗಿ ಗಂಟ ಬಿತ್ತು ಇದ್ಯಾಸಿರಿಗಾಗ ನಿನ್ನ ಭಗವಂತ ಸುಳ್ಳ್ಯಾನ ತಿನ್ನ ಹೊಟ್ಟಿಗ ಮುಟ್ಟಿ ನೋಡ್ದ ಹಾಳ ಹಣ್ಣ ಏನೂ ಆಗಲಿಲ್ಲ ಹರಿದು ತಿಂದೆ ಬಿಟ್ಟಿತು ತನ್ನ ಹೊಟ್ಟಿಗ ಹಣ್ಣು ಹರದ ತಿಂದ ಬಿಟ್ಲು ಕಾಮಕ್ರೋಧ ಮದ ಮಚ್ಚರ ಮೋಹ ಲೋಭ ಬರ್ಲ ಕತ್ತು ಒಳಗಿಂದ ಒಳಗ ಮುಂದ ಭಗವಂತ ಬಂದ ನಿತ್ತ ನೋಡು ಆವಾಗ ಹರದ ಗೇಟಿನಲ್ಲಿ 5 ದಿವಸ ರಕ್ತ ಸುರಿತು ಆವಾಗ 5 ದಿವಸ ರಕ್ತ ಸುರಿತು ಭಗವಂತ ನೋಡಿ ಅಂದ ನಾ ಬ್ಯಾಡ ಅಂದ್ರು ಹಣ್ಣ ಹರಿದಿದ್ಯಂದಾಗ ಹಣ್ಣ ಹರಿದು ಹಿಡಿದಿದ್ಯಂದ್ರ ತಿಂಗಳಿಗೊಮ್ಮೆ ಮುಟ್ಟ ಬರ್ಲಿ 5 ದಿವಸ ರಕ್ತ ಸುರಿದಂಗ ಮುಟ್ಟ ಬರಲಿ ಆವಾಗ ಈ ಹೆಣ್ಣ ಗೊಂಬಿಗೆ ಶಾಪ ಕೊಟ್ಟ ಕೈಲಾಸದ ಒಳಗೆ ಆ ಶಾಪ ಉಳದೈತಿ ನೋಡ ಇಂದಿನವರೀಗ ಮುಂದೆ ಹಿಂದ ಕೊಂದು ಜದ್ದ ಕೊಂದ ಗೊಂಬಿ ಒಗದ ಹಿಮಾಚಲಕ ಒಂದ ಗೊಂಬಿ ಒಗದಿದ ಆವಾಗ ಮುಂದೆ ಕೇಳು ಹಿಮಾಚಲಕ ಖೈಬರ್ ಖಿಂಡಿಗೆ ಗೊಂಬಿ ಬಿದ್ದು 7,000 ವರ್ಷ ಡಬ್ಬ ಬಿದ್ದು ಭೂಮ್ಯಾಗ ಮುಂದ ಜಿಬ್ರಾಹೀಲ ಬಂದು ಗೆಬಸಿದ ಗೊಂಬಿಗ ಅರ್ಪಾತದಲ್ಲಿ 2 ಗೊಂಬಿ ತಮ್ಮ ಕೂಡಿದು ಆವಾಗ ಒಂದು ಗಂಡ ಒಂದು ಹೆಣ್ಣ ಗೊಂಬಿಗಳಿಗೆ ಹುಟ್ಟಿದು ಮತ್ತೊಮ್ಮೆ ಅವಳಿ ಜವಳಿ ಹುಟ್ಟಿದು ಆವಾಗ
ಇಂದಿನವರೆಗೆ ಮದುವೆ ಮಾಡಬೇಕು ಅಂದ್ರ ಮದಿ ಮಗಳಿಗೆ ಕರಿಯ ಮಗನಿಗೆ ಕರಿ ಅಂದಾರಾವಾಗ ತಾಯಿ ತಂದಿ ಕೂಡಿ ಮಕ್ಕಳ ಮದುವೆ ಮಾಡ್ಯಾರ ಮೊದಲೀಗ ಇದು ಸೃಷ್ಟಿಯ ಇದ್ಯಾಶ್ರೀ ಆಗ್ಯಾದವ ಹಿಂಗ ಎಲ್ಲ ನಿನ್ನ ಪಡಿಕಿ ಒಳಗ ಧಡಿಕಿಯ ಹೊಡೆದಿಲ್ಲ ಮೊದಲ ಧಡಿಕಿ ಹೊಡೆದಿದು ಕೈಲಾಸದ ಒಳಗ ನಿನ್ನ ಮನೆ ತಯಾರಾಗಬೇಕಾದ್ರ ನನ್ನ ಭಗವಂತ ಮೊದಲ ಬೇಕು ಹೌದು ಮೊದಲ ಬೇಕು ರೀತಿ ನೀತಿ ಜಾಗೃತಿ ಇರಬೇಕು ಜಾಗೃತಿ ಇರಬೇಕು ಜಿಯ 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 ಜಿ ಮತ್ತೆ ಇದುವ ಮುಗಿದ ಕೂಡಲೇ ತಾಯಿ ಸೇವೆ ಮಾಡಬೇಕು ಅಂದ್ರ ತಂದಿದು ಮಾಡ್ಲಿಕ್ಕೆ ನಡೀತೈತಿ ಅಂತ ಅಳಿದರಾಗ ಹುಚ್ಚಿ ತಂದೆಯ ಬಗ್ಗೆ ಪಕ್ಕ ಗುರುತಿಲ್ಲ ನಿನಗ ಅದು ಹೇಳ್ತೀನಿ ಲೆಕ್ಕ ಬರ್ಕು ಸಲಗರೂರಾಗ ಮಾಕೆ ಕದಮ್ಕೆ ನಿಶ್ಚಯ ಜನ್ನತ ಅಂತ ಬರಿಬೇಕಾದ್ರ ಮೊಮ್ಮದ ಪೈಗಂಬರರು ಬರದಾರಾವಾಗ ಜಿಯ 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 ಜಿ ಅಂದ್ರ ತಾಯಿ ಸೇವೆ ತಾಯಿ ಹೆಚ್ಚಿನಕ್ರಿ ತಾಯಿ ಸೇವೆ ಮಾಡ್ರಿ ಅಂದ್ರೆ ತಂದೆದು ಮಾಡಬಾರ್ದ ಅವ್ರು ಹೌದು ಹೌದಲ್ರಿ ಹೇಳ್ತಾರ ನನ್ನ ಕೈಯಾಗ ಎಂತಿಂತಾವ ಹೋಗ್ಯಾವ ಹೌದು ಹೌದು ತಂದಿದ್ದು ಹೇಳ್ತೀನಿ ತಿಳ್ಕೊ ಮಾಖೆ ಕದಮ್ಖೆ ನಿಶ್ಚಯ ಜನ್ನತ ಅಂದ್ರ ತಾಯಿಯ ಪಾದದ ತಳಗ ಕೈಲಾಸ ಐತಿ ಅಂತ ಖುರಾನ್ ಹದೀಶ್ ಹೇಳ್ತೀನಿ ಹೌದು ಅಂದ್ರೆ ತಾಯಿ ಸೇವೆ ಮಾಡ್ರಿ ಬರೇ ತಂದಿದ್ದು ಮಾಡಬೇಡ್ರಿ ಅನ್ನಂಗ ಬಾಕಿ ಹೌದು ಹೌದು ನಾ ಹೇಳ್ತೀನಿ ತಾಯಿದು ಮಾಡಬೇಕು ತಂದಿದ್ದು ಮಾಡಬೇಕು ನಂದು ಕರೆಕ್ಟ್ ಐತೆ ನಾಕಿದ್ದು ಕರೆಕ್ಟ್ ಐತೆ ಅಂತಿದ್ರು ಇಬ್ರದ್ದು ಮಾಡ್ಬೇಕು ಇಬ್ರು ಸರಿ ಸಮಾನರವ್ರು ತಾಯಿ ಮತ್ತು ತಂದೆ ಹೆಂಗ ತಿಳ್ಕೊ ಮಾಖೆ ಕದಮ್ಖೆ ನಿಶ್ಚಯ ಜನ್ನತ್ ಬಾಪ್ ಜನ್ನತ್ ಕಾ ದರ್ವಾಜಾ ಹೈ ಅಂತ ಹೇಳ್ತೈತಿ ಹೌದು ಹೌದು ತಾಯಿಯ ಪಾದದ ತಳಗ ಕೈಲಾಸ ಕೈಲಾಸದ ಬಾಗಿಲ ತಂದೆ ಅದ ಅಂತ ಹೇಳ್ತೈತದ ಹೌದಲ್ರಿ ಮತ್ತು ನಮ್ಮದು ಬರ್ದಿಲ್ಲ ಏನಾದ್ರಾಗ ಮಜ್ಮಾಲ್ ಮೌಲಾ ಸಾಬಂದು ಬರ್ದದೆ ಒಳಗ ಅದಲ್ರಿ ಒಳಗ ನಂದು ಬರೀಲಿಕ್ಕಂದ್ರೆ ಯಾರು ಆಗಾಗಿಲ್ಲ ಕೆಲಸನೇ ಹೌದು ಇದು ಬರಿಬೇಕಾಗಿದ್ರು ಯಾರು ಬರ್ದ್ರಪ್ಪ ಅಂದ್ರ ಮೊಹಮ್ಮದ್ ಪೈಗಂಬರ್ ಹೇಳ್ಯಾರಿದ ಹೌದು ಹೌದು ತಾಯಿಯ ಪಾದದ ತಳಗ ಕೈಲಾಸ ಐತೆ ಅಂತೇಳಿ ಮತ್ತು ನಿನ್ನ ಕಾಲ್ ತಳದ ನೋಡಿದ್ರೆ ಬರೀ ಹವಾಯಿ ಚಪ್ಪಲ್ಲೇ ಕಾಣಕತ್ತಾವ ಕೈಲಾಸ ಎಲ್ಲ ಐತಿ ಹೌದು ಹೌದು ನಾ ಕೇಳಿದೆ ಅಂದ್ರೆ ಜಡ ಆಯ್ತದ ವಿಷಯ ಇದು ಗೌಪ್ಯದಲ್ಲಿ ಪೈಗಂಬರ್ ನೋಡಿ ಹೇಳಿದ್ರು ಕೈಲಾಸದಲ್ಲಿ ಹೌದು ಈ ತಾಯಿ ಅಂದ್ರೆ ತಾಯಿ ಪಾದದ ತಳ ಕೈಲಾಸ ಇದ್ದಂಗ ತಂದಿ ಕೈಲಾಸದ ಬಾಗಿಲಿದ್ದಂಗ ಅಂದ್ರೆ ಬಾಗಿಲ್ದಾಗ ಹಾಸೆ ಒಳಗೆ ಹೋಗ್ಬೇಕು ಇಬ್ರು ಬೇಕೇ ಹೌದು ನಮ್ಮ ದೋಸ್ತ ಒಬ್ಬ ಲಾರಿ ತೊಗೊಂಡಿದ್ದ ಅದು ಹ್ಯಾಂಗ್ರಿ ಲಾರಿ ತೊಗೊಂಡು ಬೋರ್ಡ್ ಬರ್ಸಿದ್ದ ಹೌದು ಬರ್ಸಿ ಕಾರ್ ತೊಗೊಂಡು ಮನೆಗೆ ಬಂದ ಬಿಜಾಪುರ ಹೋಗೋ ನಡಿ ಮೌಲಾ ಸಾಬ್ ಅಂದ ಹೌದು ಎದಕ್ಕಲ್ಲೇ ಅಂದೇನ ಇಲ್ಲ ಲಾರಿ ತೊಗೊಂಡಿನಿ ಲಾರಿ ಸಾಂತದ ಇವತ್ತ ಹೋಗೋನು ಪಾರ್ಟಿ ಕೊಡ್ತೀನಿ ಅಂದ ಅವ ಏನು ಬರ್ಸಿದ ಬರ್ತದನ ಏನು ಬರ್ಸೇನ್ರಿ ಬರೇ ತಾಯಿ ಆಶೀರ್ವಾದ ಅಂತ ಬರ್ದಿದ್ದ ಮ್ಯಾಗ ಹೌದು ಹೌದು ನಾನು ನೋಡಿದ ಬೋರ್ಡಲ್ಲಿ ಲಾರಿದು ತಾಯಿ ಆಶೀರ್ವಾದ ಅಟ್ಟೆ ಬರ್ದಿದ್ದ ನಾನು ನಿಮ್ಮ ಅಪ್ಪಗರೇ ಹುಟ್ಟಿ ಇಲ್ಲಿ ಅಂತ ಕೇಳಿದೆ ಅವಂಗ ನಾನು ಹೌದಲ್ರಿ ಅಂದಾಗ ಯಾಕೋ ಅಂದ ಬರೇ ತಾಯಿದ ಅಟ್ಟೆ ಬರ್ದಿದ್ದಿ ಮತ್ತು ನಿಮ್ಮ ಅಪ್ಪ ಇಲ್ಲದೆ ಹುಡ್ದೆ ಎಣ್ಣೆ ಅಂತ ಕೇಳಿದಾಗ ಮರದಿವ್ಸ ಮುಂಜಾನೆ ತಾಯಿ ತಂದೆ ಆಶೀರ್ವಾದ ಅಂತ ಬರ್ಕೊಂಡು ಬಂದ ಹೌದು ಇಂಥವು ನನ್ನ ಕೈಯಾಗ ಸುದ್ದಾಗ ಹೋಗ್ಯಾವ ಯೇಸು ಯಾಕ ತಿಳ್ಕೊ ನೀ ಸಾಲ್ಯಾಗ ಹೋಗು ನಮ್ಮ ಅಪ್ಪ ಇಲ್ರಿ ನಮ್ಮ ವಾಟೆ ಅದ ಬರ್ಸ್ ನೋಡೋಣ ಬರ್ಕೋತಾರ ಹೆಸರು ಅವರು ಹಂಗೆ ಬರಲ್ಲಲ್ರಿ ಯಾವ ಕುರದ್ರೆ ಮಾತು ಕೇಳಿ ಕಿಸಬಾಯಿ ತಾಯಿದೆಷ್ಟು ಸ್ಥಾನ ಐತಿಲ್ಲ ತಂದಿದ್ದು ಅಷ್ಟು ದೊಡ್ಡ ಸ್ಥಾನ ಅದ ಹೌದು ಹೌದು ತಂದೆಯನ್ನು ಕಡಿಮೆನ ಇಡೀ ಮನೆಯ ಭಾರವನ್ನ ಹೊತ್ತು ತಂದೆ ಮಾಡ್ತಿರ್ತಾನ ಹೌದು ಎಷ್ಟೋ ಮಂದಿ ಈ ಬಡತನದೊಳಗಿದ್ದವರು ದುಡಿಬಹುದು ಹೋಗ್ಬೋದು ಬರ್ಬೋದು ಎಷ್ಟೋ ಮಂದಿ ತಂದಿನೇ ದುಡಿತಾನ ತಾಯಿ ಮನೆ ಒಳಗೆ ಇರ್ತಾಳೆ ಹೌದಲ್ರಿ ಎಷ್ಟೋ ಎಲ್ಲ ಧರ್ಮದೊಳಗಾರ ಇವರು ಶ್ರೀಮಂತರ ಮತ್ತು ಅವ್ರು ದುಡ್ದೇ ಹಾಕಾಕತ್ತಾರ ಗಂಡದೇರು ಕೊಟ್ರು ಹಾಗಲ್ಲ ಅದಕ್ಕೆ ಕುರಾನ್ದೊಳಗೆ ಸುದ್ದಿ ಕೇಳ್ತೈತಿ ಹದೀಸ್ದೊಳಗೆ ಸುದ್ದಕ್ಕೆ ಏನು ಹೇಳ್ತೈತಿ ಈ ಹದೀಸ್ ಏನು ಹೇಳ್ತೈತಿ ಹೆಣ್ಣು ಮಗಳು ದುಡಿದಿದ್ದು ಈ ಗಂಡು ಮಗ ತಿನ್ನಬಾರ್ದು ಅಂತ ಹೌದು ದುಡಿದು ಹಾಕ್ಬೇಕು ಇವು ಇಲ್ಲಿ ಕಡೆ ಇವು ದಾರಿ ಬಿಟ್ಟು ದುಡಿಸ್ಲತ್ತಾವ ಅಷ್ಟೇ ಯಾಕಂದ್ರೆ ಅವರು ಇದು ಗಂಡಸಂದ್ರೆ ಏನ ಅಖಂಡ ಅದ್ವೈತ ಪರಬ್ರಹ್ಮ ಇದ್ದಂಗಿವ ಹೌದು ಹೌದು
ನೋಡು ನನಗೆ ಮಾಡ್ಕೊಂಡಲ್ಲ ತಿಳ್ಕೊಂಡು ಯಾರ್ರೆ ಹೌದು ಮಾಡ್ಕೊಂಡಂದ್ರೆ ನಾ ಒಂದು 2-3 ತಿಂಗಳು ಸಂಸಾರ ಮಾಡಿ ನನಗೆ ಸಾಕಂದೆ ಅಂದ್ರೆ ಈಗ ಏನು ಮಾಡ್ತಾಳ? ಏನ್ ಮಾಡ್ತಾರ್ರಿ? 2 ಎಕರೆ ಹೊಲ ಹಚ್ಚ ನನಗೆ ಅಂತಾಳೆ ಆಕಿ. ಹೌದು ಹೌದು ಇದು ಹೆಚ್ಚಿನಕ್ಕಿನೇ ಹೊಲ ಹಚ್ಚ ನನಗೆ. ಇವ ನಮ್ಮ ಗಣಮಗ ಏನ್ರಿ ಅತಾನ? ಏನ್ ಹೇಳ್ತಾನ್ರಿ? ನನಗೆ ಬಿಟ್ಟು ಹೊಂಟಿದ್ದೀವಿ ಒಂದು ಕುರಿ ಹೊಲ ಕೊಟ್ಟು ಹೋಗಿ ನಾ ಏನು ಉಳ್ಳಿಗೆ ನೀ ಹೋಗಿಂದ ಅಂತ ಏನ್ರಿ ಅಂತ ಹರಿಗ್ರೆ ಹಂಗ ಬರಲ್ಲ ಅನ್ನಂಗಿಲ್ಲ. ಹೌದು ಅದಕ್ಕೆ ಅಖಂಡ ಯಾರಿಗೆ ಎತ್ತಿಲ್ಲ, ಆತ್ಮ ಹುಟ್ಟಿಲ್ಲ, ಸತ್ತಿಲ್ಲ, ಶರೀರ ಯಾವ ಪುಂಡೈತಿ, ನರದೇಹಕ್ಕೆ ಉಣಿಸುವುದು ಗಂಡೈತಿ. ಹೌದು ಸುಚರಿಗೆ ಯಾರು ತೊಳೆದಿಲ್ಲ, ಬೈಲಿ ಯಾರು ಹೊಡೆದಿಲ್ಲ, ಕತ್ತಲಿ ಬೆಳಕಿಗೆ ಬೆಟ್ಟಿಲ್ಲ, ನಡಬರಕ ತುಂಡೈತಿ. ಹೌದು ಹೌದು ಪುರುಷನ ಬಿಟ್ರೆ ನಿನ್ನೆಲೇನು ಚೆಂಡ ಐತೆ ಅಂತ ಹೇಳ್ಯಾನವ. ಹೌದಲ್ರಿ ಹೇಳ್ತಾರ. ಯಾಕಂದ್ರ ನನಗೆ ಮುಟ್ಟಿ ಹೆಣ್ಣು ಕೆಟ್ಟದ, ಹೆಣ್ಣಿಗೆ ಮುಟ್ಟಿ ಗಂಡು ಕೆಟ್ಟಿಲ್ಲತ್ತೆ, ಕಟ್ಟಿಟ್ಟಾರ ಜಾಗಕ್ಕೆ ಇರಲಿ ಅಂತೇಳಿ. ಹೌದು ಹೌದು ಮತ್ತು ನಾನೇ ಹೆಚ್ಚಿನಕ್ಕೆ ಅಂದ್ರೆ ನಾ ಕೇಳ್ತೀನಿ, ನಾನಿಲ್ಲಿ ಮಾತು ಯಾರ ಮನಿದದು. ಅದಕ್ಕೆ ನಾ ಬಿಟ್ಟಂಗೆ ಹಂಗೆ ಸರಳ ನಮಗೆ ಬಿಡ್ತಾರ ನೋಡಿ, ಬಿಡಲ್ಲ. ಹೌದು ಯಾಕಂದ್ರೆ ಇವ ಯಾವತ್ತೂ ಕೊಟ್ಕೋತ ಬಂದಾನ, ಈಗಾದರೂ ಕೊಟ್ಕೋತಿ ಅದಾನ. ನೋಡು ಏನೇ ಆಗಲಿ ಈ ಲೌಕಿಕದೊಳಗೆ ಸುದ್ಯಾಕೆ, ಹೌದು ಈ ಲೌಕಿಕದೊಳಗೆ ಹೆಂಗೈತಪ್ಪ ಅಂತ ಕೇಳಿದ್ರ, ಹೆಂಡ್ತಿ ತೀರಿಕೊಂಡ್ಲಂದ್ರ, ಹೌದು ಹೆಂಡ್ತಿ ತೀರಿಕೊಂಡ್ಲಂದ್ರ ಗಂಡನಿಗೆ ಏನ್ರಿ ಒಂದು 2 ಸೀರೆ ಉಡಿಸ್ತಾರನ್ನ ತಂದು, ಉಡ್ಸಲ್ಲಲ್ರಿ. ಮತ್ತು ಗಂಡ ತೀರ್ಕೊಂಡಂದ್ರ ಹೆಂಡ್ತಿಗೆ 2 ಸೀರೆ ತುಡಿಸ್ತಾರ ತೊಂಬ. ಹೌದು ಹೌದು ಇವ ಸತ್ರು ನಿನಗೆ ಸಿಂಗಾರ ಮಾಡಿ ಹೋಗ್ಯಾನ, ಇದ್ರು ಸಿಂಗಾರ ಮಾಡ್ಯಾನ. ಹೌದು ಅದಕ್ಕೆ ಇವ ಶ್ರೇಷ್ಠದಂಥವ ಅಂತ ಹೇಳ್ಯಾರ ಇವನಿಗೆ. ಅದಕ್ಕೆ ತಾಯಿ ಅಟ್ಟೆ ಶ್ರೇಷ್ಠನೇ ಬೇಡ, ತಂದಿನೂ ಶ್ರೇಷ್ಠ ಅದಾನ ಜಗತ್ತಿನಾಗ. ಅದಕ್ಕೆ ಇಂಥವ್ರು ಹೆಂಗೆ ಮಾಡಿದ್ರಪ್ಪ ಅಂತ ಕೇಳಿದ್ರ, ಎಲ್ಲರೂ ನಾ ಇದ್ರೆ ಇದು ಮಾಡ್ಲಾಕ್ ಬರ್ತದೆ, ನಾ ಇದ್ರೆ ಸಿಂಗಾರ ಇರ್ತದೆ, ನಾ ಇದ್ರೆ ಎಲ್ಲಾನು ನಡೀತದೆ, ಹಂಗೇನಲ್ಲ. ಇದು ಯಾರಿಗೆ ಬೇಕಂದೈತಲ್ಲ ಅವ್ರಿಗೆ ಬೇಕಾಗೈತಿ, ಯಾರಿಗೆ ಬೇಡಾಗೈತಿ ಅವ್ರಿಗೆ ಬೇಕಾಗೈತಿ. ಹೌದು ಏನು ಮಾಡಿದ್ರು, ಬಿಜಾಪುರ ಸಿದ್ದೇಶ್ವರ ಶ್ರೀಗಳು ಅಮೇರಿಕಾದಲ್ಲಿ ಪ್ರವಚನ ಮಾಡಿ ಬಂದರು. ನಮ್ಮ ಸ್ವಾಮಿ ವಿವೇಕಾನಂದರು ಒಬ್ರು ಅಮೇರಿಕಾಗೆ ಹೋಗಿ ಪ್ರವಚನ ಮಾಡಿ ಬಂದರು. ಹೌದಲ್ರಿ ಮಾಡ್ಯಾರ. ಈ ಭಾರತದಿಂದ ಹೋದವ್ರು ಇಬ್ಬರೇ ಹೊರದೇಶಕ್ಕೆ ಹೌದು ಹೌದು ಪ್ರವಚನ ಹೇಳಾಕ. ಈ ಸ್ವಾಮಿ ವಿವೇಕಾನಂದರು ಪ್ರವಚನ ಮಾಡಕ್ಕೆ ಅಮೇರಿಕಾಕ್ಕೆ ಹೋಗಿದ್ರು. ಅವಾಗ ಏಟು ಟೈಮ್ ಕೊಟ್ಟಿದ್ರಪ್ಪ ಅಂದ್ರೆ 5 ನಿಮಿಷ ಟೈಮ್ ಕೊಟ್ಟಿದ್ರು. ಹೌದು 5 ನಿಮಿಷ ಟೈಮ್ದೊಳಗೆ ಏನು ಮಾತಾಡ್ಬೇಕು? ಈಗ ನನಗೆ 5 ನಿಮಿಷ ಟೈಮ್ ಕೊಟ್ಟರೆ ಏನು ಮಾತಾಡಲಿಲ್ಲ. ಅವರು ಸ್ವಾಮಿ ವಿವೇಕಾನಂದರು ಅಂದರು 5 ನಿಮಿಷದೊಳಗೆ ಅಮೇರಿಕಾದಾಗ ಏನು ತಿಳಿಸ್ಬೇಕು ಜನಸಂಖ್ಯೆದೊಳಗೆ ಅಂತ ತಿಳಿದುಕೊಂಡು ಹಾಗೆ ಸುಮ್ ಕೂತರು. ಇವರು ಮಾತಾಡಕತ್ತರು ಸ್ವಾಮಿ ವಿವೇಕಾನಂದರು. ಮತ್ತೊಂದು ತಾಸು ಕೊಟ್ಟರು ಅವ್ರು ಟೈಮ್. ಹೌದು 1 ತಾಸು ನೀವೇ ಮಾತಾಡ್ರಿ ಮುತ್ಯಾರ ಅಂತ ಮಾತಾಡಿದ್ರು. ಆ ಮಾತಾಡೋದು ಆದ ಕೂಡಲೇ ಮರದಿವ್ಸ ಒಂದು ದಿವ್ಸ ಪ್ರವಚನ ಇಟ್ಕೊಂಡ್ರಿ. ಯಾರ್ದು? ಸ್ವಾಮಿ ವಿವೇಕಾನಂದರು. ಹೌದು ಈಗ ಯಾಕಂದ್ರೆ ನಾನು ಸೀರೆ ಅನ್ನೋದು ಹೆಚ್ಚಾದ್ರಿ, ಹೆಣ್ಣು ಅನ್ನೋದು ಹೆಚ್ಚಾದ್ರಿ ಅಂತ ಕೇಳ್ತಾಳೆ. ಹೌದು ಹೌದು ಆವಾಗ ಏನು ಮಾಡಿದ್ರು, ಪ್ರವಚನ ಕೇಳಿದ್ರು, ಅಧ್ಯಾತ್ಮ ಪ್ರವಚನ ಹೇಳಿದ್ರು. ಆ ಸ್ವಾಮಿ ವಿವೇಕಾನಂದರು ಹೆಂಗಿದ್ರು, ವಿಶ್ವ ಸುಂದರ ಇದ್ರು ಅವರು ಅಂತ ನೋಡಿ ಫೋಟೋದೊಳಗೆ ಹೆಂಗದಾರ ಅವರು ಸ್ವಾಮಿ ವಿವೇಕಾನಂದರು. ಹೌದು ಬಾಲ ಬ್ರಹ್ಮಚಾರಿಗಳು. ಈ ಬಾಲ ಬ್ರಹ್ಮಚಾರಿಗಳಿದ್ರು. ಇವರೆಲ್ಲರೂ ಕಾಮ ಕ್ರೋಧ ಮದ ಮತ್ಸರ ಮೋಹಲೋಪಾದಿಗಳನ್ನು ಅಳದಿಟ್ಟಿದ್ರು ಅವ್ರ ಬಾಜು. ಹೌದು ಅವರು ಪ್ರವಚನ ಹೇಳೋದು ಮುಗೀತು. ಈ ವಿದ್ಯಾಸಿರಿ ಅಂತಾಕಿ ಬಂದು ಅಡ್ಡ ನಿತ್ತಳು ಅವನಿಗೆ. ಹೌದು ಹೌದು ಅಮೇರಿಕಾದಾಗ ಬಂದು ಅಡ್ಡ ನಿತ್ತು ಜರ ತಡೀರಿ ನೀವು ಅಂದಳಕ್ಕಿ. ಯಾಕವ ಏನು ಕೆಲಸದಂದ? ಸ್ವಲ್ಪ ತಡೀರಿ ಅಂದ. ಯಾಕೆ ಏನು ಬೇಕು? ನಾ ಹೇಳಿದ್ದು ಕೇಳ್ತೀನಿ ಅಂದ್ರೆ ನೀವು ಜರ ತಡೀರಿ ಅಂದಳು. ಯಾಕೆ? ನಾನು ನಿಮಗೆ ಲಗ್ನ ಮಾಡ್ಕೋಬೇಕಂತ ಮಾಡೀನಿ ಅಂತ ಹೇಳಿ ತಗೋಯ್ದು ಇಂಥ ಮಂದಿಯಾಗಿ ಇಂಥವ್ರು ಬರ್ತಾವ ನೋಡು. ಹೌದು ಹೌದು ಸ್ವಾಮಿ ವಿವೇಕಾನಂದರು ಅಂದರು, ಭಾರತ ದೇಶದಲ್ಲೇ ಕ್ಷಣಿಕ ಸುಖಕ್ಕಾಗಿ ಸಾಗರದಷ್ಟು ದುಃಖದಂತೆ ತಿಳಿದುಕೊಂಡು ಬಾಲ್ಯದಲ್ಲೇ ಪ್ರಪಂಚವನ್ನೇ ಬಿಟ್ಟೆ. ನಾನು ಅಷ್ಟೇ ಮದುವೆ ಆಗಲಾರ್ದೆ ಬಾಲ್ಯದಲ್ಲಿ ಹಾಗೆ ಉಳಿದು ಅಮೇರಿಕಾಕ್ಕೆ ಬಂದೀನಿ. ಅಮೇರಿಕಾಕ್ಕೆ ಬಂದರೂ ಇದು ಕೊಳಕ್ಕೆ ಸೀರೆ ಬಂದ ನಾನು ಬಲ್ಯಾಕಂತೀವಿ. ಹೌದು ಹೌದು ಈ ಸೀರೆ ಸುಟ್ಟಿಲ್ಲಿದನ ಗಡಿಗೆ ಇಷ್ಟು ದಿವ್ಯ ಜ್ಞಾನಿಗೆ ಹೇಳಿದ್ರು ತಿಳ್ಕೊಂಡಿಲ್ಲ ಅಂದ್ರೆ ಈಗೀಗ ಸರಿಯಾಗಿ ಹೇಳಬೇಕು ನಾನು ಅಂತ ತಿಳಿದುಕೊಂಡು ಸ್ವಾಮಿ ವಿವೇಕಾನಂದರು ಏನಂದ್ರು, ಏನಂತಾರ್ರಿ? ನನಗೆ ಮಾಡಿಕೊಂಡು ಏನು ಸುಖ ಕಾಣ್ತೀನಿ, ಎದಕ್ಕೆ ನನಗೆ ಮಾಡ್ಕೋಬೇಕಂತ ನಿನಗೆ ಮನಸ್ಸಾಯ್ತವ ಅಂತ ಕೇಳಿದ್ರು ಅವರು. ಹೌದು ನಾ ಏನು ನೋಡೋಕೆ ಚಂದದನ್ನೆತ್ತು ಮಾಡ್ಕೋತೆ, ಏನು ನಾ ವಿದೇಶದಿಂದ ಬಂದ ಪ್ರವಚನ ಚಂದ ಹೇಳಿ ನೆತ್ತು ಮಾಡ್ಕೋತೆ? ನಾ ಇರೋದು ಸುಮ್ಮ ಮಠಮಾನದೊಳಗೆ ಎಲ್ಲರಿಡವ, ನನಗೆ ಹಿಂದಿಲ್ಲ ಮುಂದಿಲ್ಲ. ಹೌದು ಎದಕ್ಕೆ ಮಾಡ್ಕೊಳ್ಳೋಕೆ? ನನಗೆ ಆಕೆ ಅಗರ್ಬಿ ಶ್ರೀಮಂತನ ಮಗಳಿದ್ದಳು, ಎಲ್ಲರಿಗೆ ಭಿಕ್ಷಾ ಕೊಡೋಕ್ಕೆಲ್ಲಕಿ ಸಾಯಿವರಿತನ ಸಲುವಂತ ಸಾಮರ್ಥ್ಯ ಐತಕಿನ ಬಲ್ಲಿ. ಹೌದು ಆವಾಗ ಸ್ವಾಮಿ ವಿವೇಕಾನಂದರು ಏನಂದ್ರು, ನನಗೆ ಎದಕ್ಕೆ ಮಾಡ್ಕೋಬೇಕತ್ ಮಾಡೀನಿ ಅಂದ ಕೂಡಲೇ ನಾನು ನಿಮಗೆ ಲಗ್ನ ಮಾಡಿಕೊಂಡು ನಿಮ್ಮಂಥದ್ದೇ ಒಂದು ಮಗ ಹಾಡಿಬೇಕತ್ ಮಾಡೀನಿ ಅಂದಳಿಕೆ. ಹೌದು ಹೌದು ಆವಾಗ ಈ ಸ್ವಾಮಿ ವಿವೇಕಾನಂದರು ಏನಂತಾರ, ಏನಂತಾರ್ರಿ? ನನಗೆ ಮಾಡ್ಕೊಂಡ ಬಳಿಕ ನನ್ನಂಥದ್ದು ಮಗ ಹುಟ್ಟತದೋ ಬಿಡ್ತದೋ ಗೊತ್ತಿಲ್ಲವ, ನಾನೇ ನಿನ್ನ ಮಗ ಆಗಿರ್ತೀನಿ ತಗೋ ಅಂತ ಹೇಳಿಬಿಟ್ರು ಸ್ವಾಮಿ ವಿವೇಕಾನಂದರು. ಹೌದು ಹೌದು
ಈಗ ಇದ್ರೆ ನಾನು ಸೀರೆಗೆ ಹುಟ್ಟ್ಯದ ಒಟ್ಟು ಸೀರೆ ತಯಾರಾಗ್ಯದ ಇದೈತಿ ಹೌದು ಈ ಸೀರೆ ಯಾಕೆ ತೊಗೊಳಿಲ್ಲ ವಸನೆ ಅದು ಮಹಾತ್ಮರಿಗೆ ಬೇಕಾಗಂಗಿಲ್ಲ ನಮ್ಮದು ನಿಮ್ಮದು ಇಲ್ಲಿ ಬಾಲ್ಯ ಪ್ರಪಂಚದ ಇದು ನಮ್ಮದು ಸರ್ವೇ ಸಾಮಾನ್ಯದ ಹೌದು ಏನು ಮಾಡ್ದ ನೀನು ನನಗೇನು ಜೋಪಾನ್ ಮಾಡಿಲ್ಲ ನನ್ನ ಮಗಾಲತ್ತ ತಿಳಿಬೇಡ ಅರಿಬಿ ಪಡೆದದೊಳಗೆ ಹೋಗಿ ನಿನ್ನ ಕುಚಗಳಿಂಡು ನಿನ್ನ ಹಾಲು ನನ್ನ ಬಾಯಿ ಒಳಗೆ ಬಂದು ಬಿದ್ದರೆ ನನಗೆ ಮಗಾತ್ ಪಾಲಿಸತ್ ಹೇಳಿದರು ಸ್ವಾಮಿ ವಿವೇಕಾನಂದರು ಹೌದು ಹೌದು ಅರಬಿ ಪಡೆದದೊಳಗೆ ಹೋಗಿ ಕುಚಿಗಳು ಹಿಂಡಿದ್ರೆ ಆ ಸ್ವಾಮಿ ವಿವೇಕಾನಂದರ ಬಾಯಿ ಒಳಗೆ ಹಾಲು ಬಂದು ಬಿದ್ದುವತ್ತ ಹೆಣ್ಮಗಳು ಅಂತಿಂಥವ್ರು ಸೀರೆಗೆ ಬಿಟ್ಟು ಅಮೇರಿಕಾದಿಂದ ಬಂದಾಳ ಈಗಿದ್ರೆ ನಾನು ಸೀರೆಗೆ ತೊಗೊಂಡು ನಡೀನಿ ಜೋಡ್ ಮಾಡ್ಕೊಂಡತ್ತಿ ಹೌದಲ್ರಿ ತಂದರ ಮಧ್ಯಾಹ್ನದಾಗ ಮಧ್ಯಾಹ್ನದಾಗ ಸೀರೆ ತೊಗೊಂಡು ಅವ್ರು ಅಂತಿಂಥವ್ರು ಹಂಗೆ ಮಾಡ್ಯಾರ ಅದಕ್ಕೆ ಏನೋ ಇದು ಅಧ್ಯಾತ್ಮ ನಡೆದಂದ್ರೆ ಅಧ್ಯಾತ್ಮ ಹೇಳ್ಬೇಕಾಗ್ಯದ ನಾವು ಹೌದು ಕೇಳಿದ್ರೆ ಪದ ಕೇಳಿದ್ರೆ 10 ಕೊಬ್ಬವನ ದಾರಿ ಬಿಟ್ಟಿಗೆ ದಾರಿಗೆ ಬರಬೇಕು ಅದಕ್ಕೆ ಇದು ಪ್ರಪಂಚ ಮಾಡೋರದ್ದು ಬೇರೆ ಮಹಾತ್ಮರು ಮಾಡುವಂಥ ಅವರು ನುಡಿಗಳೇ ಬೇರೆ ಇವು ಯಾವಾದ್ರೆ ಹಿಂದೆ ಬಂದದ್ದು ನೋಡಿ ಆಕೆ ನೀನು ಸುರ್ತಿದ್ದು ಹೌದಲ್ರಿ ಬಂದಲ್ಲ ಅಂಥ ಸುರ್ತಿ ಅಂತದಿದ್ರೆ ಅಲ್ಲೇ ಗಂಟು ಹಾಕೊಂಡೇ ಬರೋದು ಅಲ್ಲೇ ಅಮೇರಿಕಾದಿಂದ ಇಲ್ಲಿಗೆ ತರೋದು ನಡೀತಾಯಿ ನೀವು ಹೋಗುನ್ ಅಂತೇಳಿ ಹಂಗಲ್ಲ ಅಲ್ಲೇ ಬಿಟ್ಟು ಬದೀರಿ ಇಲ್ಲಿಗೆ ತೊಗೊಂಡು ಏನು ಮಾಡಲಿ ಅಂತ ಆಶೀರ್ವಾದ ಮಾಡಿ ತಿರುಗಿ ಭಾರತಕ್ಕೆ ಕಾಲಿಟ್ಟರು ಅಂತಿಂತ ಅವ್ರು ಮಹಾತ್ಮರು ಜಗತ್ತಿನಾಗ ನಾನು ಇದ್ರೆ ಆ ಸಿದ್ದಪ್ಪ ಈ ಸಿದ್ದಪ್ಪ ನಾನು ನೋಡತ್ತಿಗೆ ಹೇಳ್ತಾಳೆ ನಾನು ಸಿದ್ದವ್ವ ಹೌದಲ್ರಿ ಈಕೆ ಮಸ್ಮಾಳ ಸಿದ್ದವ ಇದ್ದವು ನಮಗೆ ಹೇಳಕತ್ತ ಹಂಗೇನು ತಿಳ್ಕೊಬೇಡ ಈಗ ಶುರು 1ನೇ ಗೇರದಿದು ಹೌದು ಈಗ ಮತ್ತೆ 3ನೇ ಗೇರಿ ಬೀಳ್ತದೆ 2 ಟೈಮ್ ನೋಡಾಕತ್ತದ್ರ ಮೊದಲಿ ಕೇಳು ನೀನು ಇಲ್ಲಿ ತಾಯಿ ಆಗಬೇಕಾದ್ರ ಒಮ್ಮೆ ಡೈರೆಕ್ಟ್ ತಾಯಿ ಆಗ್ಲಕ ಬರುವುದಿಲ್ಲ ನಿನಗ ಮಕ್ಕಳ ಗಂಡ ಬೇಕು ಮನೆಯಾಗ ಮಕ್ಕಳು ಬೇಕು ವಾ ನಿನಗ ಅಂದ್ರ ತಾಯಿ ಆಗ್ಲಕ ಬರ್ತದ ನಿನಗ ಸಲಗುರ ಜಾತ್ರೆ ಆಗ ಹೊಟ್ಟೆ ಮಕ್ಕಳಾಗಲಿಕ್ಕಂದ್ರ ತಾಯಿ ಆಗುದಿಲ್ಲ ಹೆಂಗ ತಾಯಿ ಆಗ್ತಿ ನೀನು ಸಲಗರ ಊರಾಗ ಶರೀರದಲ್ಲಿ ಜೀವ ಐತಿ ನಿನಗ ಹುಚ್ಚ ಹಿಡದೈತಿ ಮೊದಲ 2 ಗೊಂಬಿ ಮಾಡಿ ಜೀವ ಹಾಕನ ಮೊದಲೀಗ ಪಶ್ಚಿಮ ದ್ವಾರದಿಂದ ಅಂತ ಕೆಲವೊಂದು ಹೇಳ್ತಾವದರಾಗ ಇದು ನನಗಿಂತ ಮೊದಲ ಜುಬ್ರಾಹೀಲ ಅದಾನ ಮೊದಲೀಗ ನಾನು ಇಲ್ಲ ನೀನು ಇಲ್ಲ ಮೊದಲಿದ್ದ ಕೇವಲ ಅವನಿಂದೆ ಸಾಕ್ಷಾತ್ಕಾರ ಗುರುತಿಲ್ಲ ನಿನಗ ಶಿವಶರಣಿ ಅಕ್ಕ ಮಾದೇವಿ ವಚನದಲ್ಲಿ ಹೇಳತಾಳ ಹೌದು ಹೌದು ಅಂತ ಶಿವಶರಣಿ ಆದಂಥ ಅಕ್ಕ ಮಾದೇವಿ ಸುದೇ ಕೇಳ್ತಾಳ ಏನ್ ಹೇಳ್ತಾರ್ರಿ ಆ ಶಿವಶರಣಿ ಮಹಾತಾಯ ಏನ್ ಹೇಳ್ತಾಳ ತಂದೆ ಸತ್ತರೆ ತಲೆ ಹೋದಂತೆ ತಾಯಿ ಸತ್ತರೆ ಆತ್ಮದ ಕರಳುವುದಂತೆ ಅಣ್ಣನು ಸತ್ತರೆ ಬಲಭುಜವದಂತೆ ತಮ್ಮನ್ನು ಸತ್ತರೆ ಎಡಭುಜವದಂತೆ ಹೌದು ಹೌದು ಗಂಡನ ಆಜ್ಞೆದೊಳಗ ಇಲ್ಲದ ಹೆಂಡತಿ ಸತ್ತರೆ ಎಡಗಾಲಿನ ಚಪ್ಪಲ ಸೋನವದಂತೆ ಅಂತ ಹೇಳ್ತಾಳ ಇದು ಯಾರು ಹೇಳ್ಯಾರಿ ಮಾಸ್ತರ ಇದು ಹೆಣ್ಮಗಳು ಹೇಳ ಇಲ್ಲ ಹೆಣ್ಮಕ್ಳಿಗೆ ಹೌದು ಹೌದು ಹೇಳ್ಯಾರಲ್ರಿ ನಾ ಹೇಳಿನಿ ಏನಿದು ಹೇಳಿಲ್ಲ ಶಿವಶರಣಿ ಅಕ್ಕ ಮಾದೇವಿ ಹೇಳ್ತಾಳ ಹೌದು ಗಂಡನ ಆಜ್ಞೆದೊಳಗ ಇಲ್ಲದ ಹೆಂಡತಿ ಸತ್ತರೆ ಎಡಗಾಲಿನ ಚಪ್ಪಲ ಸೋನವದಂತೆ ಗಂಡನ ಆಜ್ಞೆದೊಳಗ ಇದ್ದ ಹೆಂಡತಿ ಸತ್ತರೆ ಶ್ರೀಶೈಲ ಚೆನ್ನಮಲ್ಲಿಕಾರ್ಜುನನ್ನು ಕಳಸಮುರಿದು ಕೆಳಗೆ ಬಿದ್ದಂತೆ ಅಂತ ಹೌದು ಹೌದು ನನ್ನ ಆಜ್ಞೆದಾಗಿದ್ರೆ ನಿನ್ನ ಕೆಲಸ ಇಲ್ಲ ಅಂದ್ರೆ ಹೆಂಗ ಆಗ್ತದ್ರಿ ಒಟ್ಟು ಹೊಲಸದ್ದು ಹೋಗೋದು ಸಲಗರದಾಗ ನಾನು ಆಜ್ಞೆದಾಗಿರ್ಲಿಲ್ಲ ಅಂದ್ರೆ ಹೌದು ಹೌದು ನನ್ನ ಆಜ್ಞೆದಾಗ ಇದ್ದಾಗಿದ್ದು ವ್ಯವಹಾರ ನಡೀತದ ಎಲ್ಲರ ಜರ ಆಜ್ಞೆ ಬಿಟ್ಟು ಹೋಯ್ತು ತೊಟು ಅದಕ್ಕೆ ಗಾಡಿ ಗಟಾರಕ್ಕೆ ಯಾತ್ರ ರೋಡಿಗೆ ಅವಾಗ ಹಿಂಗೆ ನಿಂದಿರ್ತದೆ ಗಾಡಿ ಜರ ಪರಕ್ ಬಿತ್ತಂದ್ರೆ ಅದಕ್ಕೆ ಎತ್ತನೂರು ರೋಡಿನ ಮ್ಯಾಗಿರಬೇಕು ಗಾಡಿನೂರು ರೋಡಿನ ಮ್ಯಾಗಿರಬೇಕು ಹೌದಲ್ರಿ ಅವ ಸೂರ್ಯನವ ಹೇಳ ತಾಯಿ ಅತ್ತಾನ ಹೌದು ಹೌದು ಹೇಳ ತಾಯಿ ಅಲ್ಲ ಹೇಳ ಆಯನು ಹೌದು ಅದಕ್ಕೆ ಹೇಗೈತೆ ತಿಳ್ಕೊ ಆಕೆ ತಾಯಿ ಆಗಬೇಕಾಗಿದ್ರೆ ಮಗ್ಗಲ ಗಂಡ ಬೇಕು ಮನೆ ಒಳಗೆ ಮಕ್ಕಳು ಬೇಕು ಅವಾಗ ತಾಯಿ ಆಗ್ಲಾಕ ಬರ್ತದೆ ಹೊಟ್ಟೆ ಮಕ್ಕಳು ಆಗ್ಲಿಕ್ಕಂದ್ರೆ ತಾಯಿ ಆಗ್ಲಾಕ ಬರಂಗಿಲ್ಲ ಹಂಗೆ ಮೊದಲ ಪ್ರಥಮದಲ್ಲಿ ನಮ್ಮ ತಂದೆ ಇರಬೇಕಲ್ಲಿ ಇದ್ದಾಗ ತಾಯಿ ಆಗ್ಲಾಕ ಬರ್ತದ ಹೌದು ಹೌದು ಅದಕ್ಕೆ
ಇದು ಆದ ನಂತರ ಮತ್ತೇನಂತಾರ ಅವರು, ಮತ್ತೇನಂತಾರ್ರಿ? ಈ ಶರೀರದೊಳಗೆ ಜೀವ ಯಾವ ದ್ವಾರದಿಂದ ಬತ್ತು ಅಂತ ಕೇಳಿದ್ರೆ ಪಶ್ಚಿಮ ದ್ವಾರದಿಂದ ಬಂದದ ಅಂತ ಹೇಳಿ ಇದು ನವನಿತ್ಯ ಕೈವಲ್ಯ ಗರ್ಭೋಪನಿಷತ್ತು ಹಿಂಗೆ ಹೇಳ್ತದ ಶಾಸ್ತ್ರಗಳ. ಹೌದು. ಆದ್ರೆ ಈ ಜೀವ ಒಳಗೆ ಬಂದಿದ್ದು ಹೊರಗೆ ಹೋಗಿದ್ದು ಯಾರಿಗೂ ಗುರುತಿಲ್ಲ. ಹೌದು ಹೌದು. ನಾ ಹೇಳ್ತೀನಿ ಹ್ಯಾಂಗೆ ಗುರುತಿಲ್ಲ ತಿಳ್ಕೊ. ಮ್ಯಾಗ ಸೂರ್ಯ ಇರ್ತಾನ, ಹೌದು. 1000 ಕೊಡಗಳನ್ನು ತುಂಬಿ ನಾವು ಸಲಗರದಾಗ ಇಟ್ಟೇವತ್ತು ತಿಳ್ಕೊ. ಉದಾಹರಣೆ ಇದೆ, ಸೂರ್ಯನ ಕಿರಣ ಕೊಡದಾಗ ಬಿದ್ದದ, ಹೌದು. ಆದ್ರೆ ಕೊಡದಾಗ ಸೂರ್ಯ ಇಲ್ಲ. ಹೌದು ಹೌದು. ಮ್ಯಾಗೂ ಕಾಣ್ತಾನ, ಒಳಗೂ ಕಾಣ್ತಾನ. ಮತ್ತು ಒಂದೇ ತವಲಿ ಕಾಣ್ತಾನ ಅಂದು ಮಸಿ ಮಾಡ್ದವ 2 ತವಲಿ. ನಿನ್ನ ಶರೀರ ಒಳಗೂ ಕಾಣ್ತಾನ, ಹೊರಗೂ ಕಾಣ್ತಾನ. ಹಂಗೆ ಒಳಗೂ ಕಾಣಬೇಕು, ಹೊರಗೂ ಕಾಣಬೇಕು ನಾವು. ಹಂಗೆ ಒಳ ಹೊರ ಜೀವಾತ್ಮ ಅಂತ ಹೇಳ್ಯಾರ ಅವನಿಗೆ. ಹೌದು ಹೌದು. ಅದಕ್ಕೆ ಈ ಶರೀರದೊಳಗೆ ಹೆಂಗೆ ಕೊಡದಾಗ ಸೂರ್ಯ ಕಾಣ್ತಾನಲ್ಲ, ಹಂಗೆ ಶರೀರದೊಳಗೆ ಸೂರ್ಯ ಇಲ್ಲ. ಹೌದು. ಈ ಕೊಡದೊಳಗೆ ಹೆಂಗೆ ಸೂರ್ಯ ಇಲ್ಲಲ್ಲ, ಹಂಗೆ ಶರೀರದೊಳಗೆ ಜೀವ ಒಳಗೆ ಸೇರ್ಕೊಂಡಿಲ್ಲದ, ಬರೇ ಛಾಯಾ ಅದ. ಆ ಛಾಯಾ ಹೋಯ್ತಂದ್ರೆ ಇದು ಕಾಲ ಕಿಸಿತದಿಲ್ಲಿ. ಹೌದು ಹೌದು. ಛಾಯಾ ಇಟ್ಟನವ ಪಾತ್ರಧಾರಿಗಳು, ನಾವು ಸೂತ್ರಧಾರ ಅವಾದಾನ. ಇದೊಂದು ಪಿಕ್ಚರ್ ಥಿಯೇಟ್ರ್ ಇದ್ದಂಗೆ. ಆ ಪಿಕ್ಚರ್ ಥಿಯೇಟ್ರದಾಗ ಹೋಗಿ ಅರ್ಬಿ ಪಡೆದ ಮ್ಯಾಗ ಗೊಂಬೆ ಕುಣಿತಿರ್ತಾವೆ ನೋಡ್ಕೋತ ನಾವು ಕೂತೀವಿ, ಆನಂದದಾಗ ಅದೇವಿ. ಹೌದು. ಈಗ ಜಗತ್ತಿ ಅನ್ನುವಂಥದ್ದು ಆನಂದದಾಗ ಅದೇವಿ ನಾವು. ಆದ್ರೆ ಅವ ಹಿಂದೊಬ್ಬ ಛಾಯಾ ಬಿಟ್ಟಾನ ಅನ್ನುವಂಥದ್ದು ಖಬರ್ ನಮಗಿರಬೇಕು. ಆ ಛಾಯಾ ತೆಗದ ಅಂದ್ರೆ